ನಮಸ್ಕಾರ ರೀಪ. ಇವತ್ತು ನಾನು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿದೆ ಫ್ರೆಂಡ್ಸ್. ಕೊನೆ ತನಕ ನೋಡಿ ನಾನೇನು ಮಾಡಿದೆ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಪಲಾವ್ ಮಾಡುವ. ಯಾವ ಟೈಪ್ ಅಂದರೆ ರೋಡ್ ಸೈಡ್ ಮಾಡಿರ್ತಾರಲ್ವ ಪಲಾವು, ಆ ಟೈಪು ಉಪ್ಪು ಖಾರ ಚೆನ್ನಾಗಿ ಆಗುವಂತಹದ ನಾನು ಇವತ್ತಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬಟ್ ಟ್ವಿಸ್ಟ್ ಏನಂದರೆ ಕೊನೆ ತನಕ ನೋಡಿ ಹೇಳ್ತೀನಿ ಏನಂತ ಹೇಳಿ. ಫ್ರೆಂಡ್ಸ್, ಈಗ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಟೊಮಾಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಮೆಣಸಿಕಾಯಿ ಎಲ್ಲವನ್ನ ರುಬ್ಬಿಟ್ಕೊಳ್ರಿ. ರುಬ್ಬಿಟ್ಕೊಂಡು ಆಮೇಲೆ ನಮ್ಮಲ್ಲಿ ಮನೆಯಲ್ಲಿರುವಂಥ ವೆಜಿಟೇಬಲ್ ಏನಿದ್ರು ತಗೊಂಡು ಈಗೇನು ಮಾಡಿರಿ, ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನ ಏನು ಮಾಡಿರಿ ತೆಗೆದಿಟ್ಕೊಳ್ರಿ. ಆಮೇಲೆ ಮಸಾಲೆ ಪದಾರ್ಥ ನಿಮ್ಮ ಮನೆಯಲ್ಲಿ ಏನಿದೆ ನೋಡ್ರಿ, ಚಕ್ಕಿ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಕೊಳ್ರಿ. ನಮ್ಮ ಮನೆಯಲ್ಲಿ ಏನಿದೆ ನೋಡ್ರಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗೇನು ಮಾಡಿದೆ, ಮಸಾಲೆ ಪದಾರ್ಥನ ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆನೂ ಹಾಕಿರ್ತೀನಿ, ಸ್ವಲ್ಪ ತುಪ್ಪನೂ ಹಾಕ್ತೀನಿ. ಯಾಕೆ ರೋಡ್ ಸೈಡ್ನಾಗ ಇರೋರು ತುಪ್ಪ ಹಾಕಲ್ರಿ, ಬಟ್ ನಾ ಹಾಕಿದ್ದೀನಿ. ಯಾಕಂದ್ರೆ ನಾವು ಮನೇಲಿ ಮಾಡಕತ್ತೀವಿ, ರೋಡ್ ಸೈಡ್ ಮಾಡಕತ್ತಿಲ್ಲ ಅಲ್ವಾ, ಅದಕ್ಕೆ. ಮತ್ತೆ ನೋಡಿ ಏನಪ್ಪ ಇವ್ರು ಪಂಚ್ಕೊಟ್ರು ಅನ್ಕೋಬೇಡಿ ಫ್ರೆಂಡ್ಸ್. ನೋಡಿ, ಈಗ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿ ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥನ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಏನು ಮಾಡ್ತೀನಿ, ಎಲ್ಲ ವೆಜಿಟೇಬಲ್ಸನ್ನು ಹಾಕ್ತೀನಿ. ಅದನ್ನ ಏನು ಮಾಡ್ತೀನಿ, ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅನ್ನ ಜೊತೆ ಅದು ಚೆನ್ನಾಗಿ ಬೆಂದುಬಿಟ್ರೆ ಚಲೋ ಆಗಲ್ಲ ಅಂಥೇಳಿ ನಾನು ಸ್ವಲ್ಪನೇ ಅದನ್ನೇ ರೋಸ್ಟ್ ಮಾಡಿ, ಆಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಿ, ಆಮೇಲೆ ಸ್ವಲ್ಪ ಅದನ್ನೊಂದು ಕುದಿಸಿ ಸ್ವಲ್ಪ ಅಕ್ಕಿ ಹಾಕಿಬಿಡ್ತೀನಿ. ಅಕ್ಕಿ ಹಾಕಿ ಕುದಿಯೋಕೆ ಇಡ್ತೀನಿ ಅಷ್ಟೇ. ಮತ್ತೇನಿಲ್ಲ, ಇದ್ರ ಭಾಳ ಇಲ್ಲ ಫ್ರೆಂಡ್ಸ್. ಉಪ್ಪು ಖಾರ ಹಾಕ್ರಿ ನಿಮ್ಗೆ ರುಚಿಗೆ ತಕ್ಕಷ್ಟು. ನಾನು ಇದರಲ್ಲಿ ಹಸಿ ಖಾರ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಒಣ ಖಾರ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇದು ಒಂಥರ ಚೆನ್ನಾಗಿರುತ್ತೆ. ರೋಡ್ ಸೈಡ್ ಅಂತಿರಲಿಲ್ಲ, ಅವರು ಚೆನ್ನಾಗೇ ಮಾಡ್ತಾರೆ, ಅವ್ರೇನು ಕೆಟ್ಟದಾಗಿ ಮಾಡಲ್ಲ. ಅನ್ನ ದೇವತೆ ಎಲ್ಲಿದ್ರೂ ಒಂಥರ ಆಕಿನ್ನು ವೈಭವ ಬೇರೆ, ಅಂದರೆ ಕೈ ಹಿಡಿತಾಳ ಅಂತ ಹೇಳ್ತೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್. ಕೊನೆಯದಾಗಿ ಏನು ಮಾಡಿದೆ ಗೊತ್ತಾ ಫ್ರೆಂಡ್ಸ್, ನಾನು ಏನು ತಪ್ಪು ಮಾಡಿದೆ ಗೊತ್ತಾ, ಟ್ವಿಸ್ಟ್ ಏನು ಗೊತ್ತಾ, ನಾನು ಎಲ್ಲ ಮಾಡಿದೆ, ಅಕ್ಕಿನೂ ಹಾಕಿದೆ, ಎಲ್ಲನೂ ಹಾಕಿದೆ, ಬಟ್ ಲಾಸ್ಟ್ ಒಂದು ಫೋಟೋ ತೊಗೊಳಕ್ಕೆ ಆಗಲಿಲ್ಲ ನೋಡಿ ಫ್ರೆಂಡ್ಸ್. ಅಯ್ಯೋ, ಲಾಸ್ಟ್ ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೀವು ಮನೆಯಲ್ಲಿ ಈ ಥರನೇ ಮಾಡಿಕೊಂಡು ನಿಮ್ಮದು ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ನನ್ನಂತೂ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ.